ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ಅಪೋಸಿಟ್ ವರ್ಡ್ಸ್ ಅಂದರೆ ವಿರುದ್ಧಾರ್ಥಕ ಪದಗಳು, ವಿರುದ್ಧಾರ್ಥಕ ಶಬ್ದಗಳು ಇವುಗಳ ಬಗ್ಗೆ ನೋಡೋಣ. ಯಾವ ಶಬ್ದಗಳು ವಿರುದ್ಧ ಅರ್ಥವನ್ನು ಹೊಂದಿರುತ್ತವೆಯೋ ಅವುಗಳಿಗೆ ವಿರುದ್ಧಾರ್ಥಕ ಶಬ್ದಗಳು ಎಂದು ಕರೆಯುತ್ತಾರೆ. ಇಲ್ಲಿ ನಾನು ಸಾಕಷ್ಟು ವಿರುದ್ಧಾರ್ಥಕ ಶಬ್ದಗಳನ್ನು ಬರೆದಿದ್ದೇನೆ, ನೀವು ನಿಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು. ಇಲ್ಲಿ ಫಸ್ಟ್ ಒನ್ ಹೈ, ಲೋ, ಲಿಟಲ್, ಮಚ್, ಈವನ್, ಆಡ್, same, different, clean, dirty, dry, wet, arrive, leave, light, dark. ಇವು ಏನಪ್ಪ ಅಂದ್ರೆ ವಿರುದ್ಧಾರ್ಥಕ ಪದಗಳು. ಅರೈವ್, ಲೀವ್, ಲೈಟ್, ಡಾರ್ಕ್, ನ್ಯೂ, ಓಲ್ಡ್, ಅಪ್, ಡೌನ್, ಹ್ಯಾಪಿ, ಸ್ಯಾಡ್, ಸಾಫ್ಟ್, ಹಾರ್ಡ್, ರಿಚ್, ಪೂವರ್, ಆನ್, ಆಫ್, ಲವ್, ಹೇಟ್, ಗುಡ್, ಬ್ಯಾಡ್, ಸ್ಲೋ, ಫಾಸ್ಟ್, ಫುಲ್, ಎಂಟಿ, ಶಾರ್ಟ್, ಟಾಲ್, ಡೇ, ನೈಟ್, ಲಾಫ್, ಕ್ರೈ, ನಿಯರ್, ಫಾರ್, ಲೈಟ್, ಡಾರ್ಕ್, ಅಗ್ರಿ, ಡಿಸಗ್ರಿ, ಬಿಟರ್, ಸ್ವೀಟ್, ಏನ್ಸಿಯಂಟ್, ಮಾಡರ್ನ್, ವಾರ್ಮ್, ಕೂಲ್, ಬೈ, ಶೆಲ್. ಇವು ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ವಿರುದ್ಧಾರ್ಥಕ ಶಬ್ದಗಳಿವೆ. ನೀವೆಲ್ಲರೂ ಏನಪ್ಪ ಅಂದರೆ ಇವುಗಳನ್ನು ಬರೆದುಕೊಳ್ಳಬೇಕು ನಿಮ್ಮ ನೋಟ್ಬುಕ್ಸ್ನಲ್ಲಿ. ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಇವುಗಳನ್ನು ಬರೆದುಕೊಳ್ಳಬೇಕು. ನೆಕ್ಸ್ಟ್ ಅಪೋಸಿಟ್ ವರ್ಡ್ಸ್ ಆರ್ ಕಂಪ್ಲೀಟ್, ಇನ್ಕಂಪ್ಲೀಟ್, ಈಸಿ, ಡಿಫಿಕಲ್ಟ್, ಆಪ್ಟಿಮಿಸ್ಟ್, ಪೆಸಿಮಿಸ್ಟ್, ರೇರ್, ಕಾಮನ್, ಟೆಂಪರರಿ, ಪರ್ಮನೆಂಟ್, ಸೇಫ್, unsafe, float, sink, borrow, lend, joy, grief, careful, careless, able, unable, cheap, expensive, comfort, discomfort, question, answer, internal, external, increase, decrease, heavy, light, reward, punish. ಇವು ಏನಪ್ಪ ಅಂದ್ರೆ ಅಪೋಸಿಟ್ ವರ್ಡ್ಸ್ಗಳಿವೆ. ಇವು ವಿರುದ್ಧ ಅರ್ಥವನ್ನು ಹೊಂದಿರುತ್ತವೆ. ಅವುಗಳಿಗೆ ಅಪೋಸಿಟ್ ವರ್ಡ್ಸ್ ಎಂದು ನಾವು ಕರೆಯುತ್ತೇವೆ. ಎಲ್ಲರೂ ವಿಡಿಯೋವನ್ನು ಪೌಸ್ ಮಾಡಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಎಲ್ಲರೂ ಇವುಗಳನ್ನ ನೀವು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಬೇಕು. ವೀಕ್, ಸ್ಟ್ರಾಂಗ್, ಯುನೈಟ್, ಡಿವೈಡ್, ರಫ್, ಸ್ಮೂತ್, ಡ್ಯಾಮೇಜ್, ರಿಪೇರ್, ಇನ್ಸಲ್ಟ್, ಕಾಂಪ್ಲಿಮೆಂಟ್, ಮೇಜರ್, ಮೈನರ್, ಲಾರ್ಜ್, ಸ್ಮಾಲ್, ಕ್ವೈಟ್, loud, heaven, hell, mature, immature, possible, impossible, regular, irregular, left, right, friend, enemy, west, worst, enter, exit, early, late. ಇವು ಏನಪ್ಪ ಅಂದ್ರೆ ವಿರುದ್ಧಾರ್ಥಕ ಶಬ್ದಗಳು. ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬರೆದುಕೊಳ್ಳಬೇಕು. ಇವು ಹಲವಾರು ಪರೀಕ್ಷೆಗಳಿಗೆ ಕೇಳುತ್ತಾರೆ. ನಿಮ್ಮ ವಾರ್ಷಿಕ ಪರೀಕ್ಷೆ ಅಥವಾ ಅರ್ಧ ವಾರ್ಷಿಕ ಪರೀಕ್ಷೆಯಲ್ಲಿ ಇವುಗಳ ಮೇಲೆ ಕ್ವಶನ್ ಬಂದಿರುತ್ತದೆ. ಎಲ್ಲರೂ ಬರೆದುಕೊಳ್ಳಬೇಕು. ಟ್ರೂ, ಫಾಲ್ಸ್, ಥಿಕ್, ಥಿನ್, ಕ್ಲೆವರ್, ಸ್ಟುಪಿಡ್, ಓಪನ್, ಕ್ಲೋಸ್, ಸ್ಟಾರ್ಟ್, ಎಂಡ್, ಬ್ಯೂಟಿಫುಲ್, ಅಗ್ಲಿ, ಬರ್ತ್, ಡೆತ್, ಹ್ಯೂಜ್, ಟಿನಿ, ಅಬೌವ್, ಬಿಲೋ, ನೆವರ್, always, freeze, melt, narrow, wide, spend, save, push, pull, give, take, wild, tame, in, out, large, small. ಇವು ವಿರುದ್ಧಾರ್ಥಕ ಪದಗಳು, ಅಪೋಸಿಟ್ ವರ್ಡ್ಸ್. ಇವುಗಳಿಗೆ ಇನ್ನೊಂದು ಹೆಸರು ಇದೆ. ಅದಕ್ಕೆ ಏನೆನ್ನುತ್ತಾರೆ ಎಂದರೆ ಆಂಟೋನಿಮ್ಸ್ ಅಂತೂ ಕೂಡ ಕರೆಯುತ್ತಾರೆ. ಅಪೋಸಿಟ್ ವರ್ಡ್ಸ್ ಅಂದರೂ ಒಂದೇ, ಆಂಟೋನಿಮ್ಸ್ ಅಂದರೂ ಒಂದೇ. ಎಲ್ಲ ವಿದ್ಯಾರ್ಥಿಗಳು ಇವುಗಳನ್ನು ಬರೆದುಕೊಳ್ಳಬೇಕು. ನಿಮ್ಮ ಪರೀಕ್ಷೆಯಲ್ಲಿ ಇವುಗಳ ಮೇಲೆ ಪ್ರಶ್ನೆಗಳು ಬರುತ್ತವೆ. ಇವು ಅಪೋಸಿಟ್ ವರ್ಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.